Very interesting and hard questions about integration. Very important problem for second PC. ಮ್ಯಾಕ್ಸಿಮಮ್ ಈ ಥರ ಪ್ರಾಬ್ಲಮ್ಸ್ ಕೆಲವು ಸ್ಟೂಡೆಂಟ್ಸ್ ವರ್ಕೇ ಮಾಡಿರಲ್ಲ. ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಈ ಥರ ಪ್ರಾಬ್ಲಮ್ಸೇ ವರ್ಕ್ ಮಾಡಿರಲ್ಲ, ಅಂಥ ಪ್ರಾಬ್ಲಮ್ಸೇ ಕೇಳ್ತಾ ಇರ್ತಾರೆ. ಓಕೆ, ಎವ್ಯಾಲ್ಯೂಯೇಟ್. Integration from 0 to pi x into dx divided by a square cos square x plus b square sin square x into dx. Very interesting problem. ಸೆಕೆಂಡ್ ಪಿ ಸಿ ಯಾರು ಮ್ಯಾಥಮೆಟಿಕ್ಸ್ ಬರೀತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಪ್ರಾಬ್ಲಮ್ಸನ್ನು ಮಿಸ್ ಮಾಡೋಕ್ಕೆ ಹೋಗಬಾರ್ದು. ನಾನು ಮ್ಯಾಕ್ಸಿಮಮ್ ಗ್ರೂಪ್ಸ್ಗಳಿಗೆ ನಾನು ಕಳಿಸ್ತಾ ಇರ್ತೀನಿ. ಯಾವ ಗ್ರೂಪ್ಸಿಗೆ ನಾನು ಕಳಿಸ್ತೇನೆ ದಯವಿಟ್ಟು ಯಾರು ಸೆಕೆಂಡ್ ಪಿ ಸಿ ಓದ್ತಾ ಇರ್ತಾರೆ ಆ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಮತ್ತು ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸೆಕೆಂಡ್ ಪಿ ಸಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು 13 ಚಾಪ್ಟ್ರಲ್ಲಿ ಬರ್ತಕ್ಕಂಥ ಎಮ್ ಸಿ ಕ್ಯೂ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಪ್ರತಿಯೊಂದು ಕ್ವಶನ್ಗೂ ಆನ್ಸರು ಸೊಲ್ಯೂಷನ್ಸನ್ನು ನಾನು ಸಾಲ್ವ್ ಮಾಡಿ ಸೆಂಡ್ ಮಾಡಿರ್ತೇನೆ. ದಯವಿಟ್ಟು ಶೇರ್ ಮಾಡಿ. ಮ್ಯಾಥಮೆಟಿಕ್ಸಲ್ಲಿ ಔಟ್ ಬರಲಿ, ಅವರ ಮುಂದಿನ ಫ್ಯೂಚರ್ ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಗಿವನ್ ಫಂಕ್ಷನ್ ಈಸ್ ಟೇಕನ್ ಆ್ಯಸ್ ಐ ಈಸ್ ಈಕ್ವಲ್ ಟು 0 to pi x into dx divided by a square cos square x plus b square sin square x. Call it as 1. ಆ ಫಂಕ್ಷನನ್ನು ನಾನು ಈಕ್ವೇಷನ್ 1 ಅಂತ ಕರೀತೇನೆ. ಅಕಾರ್ಡಿಂಗ್ ಟು ಅವರ್ fourth property, integration 0 to a f of x into dx. ಆದರೆ ಈ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಂಡ್ ಮಾಡಿದ್ದೇನೆ, ಪ್ರತಿಯೊಂದು ಪ್ರಾಪರ್ಟಿನೂ ಪ್ರೂವ್ ಮಾಡಿದ್ದೇನೆ ನಾನು. 0 to a f of upper limit minus x, which is upper limit a, in the place of x, upper limit minus x into dx. Here in a function, wherever x, there will be applied this property upper limit minus x, which is upper limit here pi. I is equal to 0 to pi in the place of x, upper limit minus x into dx divided by a square cos square pi minus x plus b square sin square pi minus x. In first PC, allowed angles, sin of pi minus x, second quadrant sin is positive plus sin x, as cos of pi minus x is second quadrant, cos is negative, minus cos x. Here I is equal to 0 to pi minus split ಮಾಡ್ತಾನೆ, pi divided by denominator is as usual a square cos square x plus b square sin square x minus into dx, x into dx divided by
Here cos of pi minus x is minus cos x. Cos of pi minus x is minus cos x. ಸ್ಕ್ವೇರ್ ಇರೋದ್ರಿಂದ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಆ್ಯಸ್ ಯೂಶುವಲ್ ಎ ಕಾಸ್ ಸ್ಕ್ವೇರ್ ಎಕ್ಸೇ ಆಗುತ್ತೆ. ಹಿಯರ್ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್. ಸೈನ್ ಆಫ್ ಪೈ ಮೈನಸ್ ಎಕ್ಸು ಸೈನ್ ಎಕ್ಸ್ ಆಗೋದ್ರಿಂದ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ನಥಿಂಗ್ ಚೇಂಜಸ್. ಇಲ್ಲಿ ಮೈನಸ್ ಇತ್ತಲ್ಲ ಅದು ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆಗುತ್ತೆ, ಕಾಸ್ ಸ್ಕ್ವೇರ್ ಎಕ್ಸೇ ಆಗುತ್ತೆ. ಸೇಮ್ ಎಕ್ಸ್ ಬೈ ಸೇಮ್ ಡಿನಾಮಿನೇಟರ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ sin square x. Okay, this function is same as the given function x into dx divided by a cos square x plus b sin square x. ಅವ್ರೇನು ಫಂಕ್ಷನ್ಸ್ ಕೊಟ್ಟಿದ್ದಾರೆ ಅದೇ ಫಂಕ್ಷನ್ಸ್ ರಿಪೀಟ್ ಆಗಿದೆ. ಇದನ್ನು ನಾನು ಐ ಅಂತ ಕರಿತೇನೆ. ಮೈನಸ್ ಐ ಲೆಫ್ಟಿಗೆ ಬಂದರೆ ಪ್ಲಸ್ ಐ, ಆದರೆ ಲೆಫ್ಟಲ್ಲಿ ಐ ಇದೆ. ಐ ಪ್ಲಸ್ ಐ 2i, ಐ ಪ್ಲಸ್ ಐ 2i. ರಿಮೈನಿಂಗ್ ಪೈ is a constant, take outside. 0 to pi dx divided by a square cos square x plus b square sin square x. ಕ್ಲಿಯರ್? ಓಕೆ. ಏನೋ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಸೆಂಡ್ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೇನೆ. ಓಕೆ, ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಬಂದಿರೋದು ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ಇನ್ನು ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಇದೆ ಬಟ್ ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಅದರೊಳಗಡೆ ಏನು ಡೌಟ್ ಇರಬಾರ್ದು. ಓಕೆ, ನೆಕ್ಸ್ಟ್ ಅಕಾರ್ಡಿಂಗ್ ಟು ಅವರ್ ಪ್ರಾಪರ್ಟಿ 0 to 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು 2 times ಆಫ್. ಈ ಪ್ರಾಪರ್ಟಿನ ನಾನು ಪ್ರೂವ್ ಮಾಡಿದ್ದೇನೆ. ಈ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸನ್ನು ಮಾಡಿದ್ದೇನೆ. ನನ್ನ ಎಲ್ಲ ವಿಡಿಯೋಸ್ ನೋಡಿದರೆ ನಮ್ಮ 2 days ಬ್ಯಾಕ್ ಕಳಿಸಿದ್ದೆ ನಾನು, ಪ್ರತಿಯೊಂದು ಕಳಿಸಿದೆ. 0 to ಹಾಫ್ ಆಫ್ ದಿಸ್ ಅಂದಾಗ 2 ಕ್ಯಾನ್ಸಲ್ ಆಗುತ್ತೆ, ಎ ಉಳ್ಕೊಳುತ್ತೆ. ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ರಾಪರ್ಟಿ 2i ಈಸ್ ಈಕ್ವಲ್ ಟು ಪೈ ಇಂಟು 2 times ಆಫ್ 0 to ಹಾಫ್ ಆಫ್ ದಿಸ್ ಅಂದರೆ ಪೈ ಬೈ 2. 2a ಇದ್ದರೆ ಎ ಆಗುತ್ತೆ. 2 times ಆಫ್, ಅಬ್ಸರ್ವ್ ಮಾಡಿ. ಹಾಫ್ ಆಫ್ ದಿಸ್ ಅಂದರೆ ಹಾಫ್ ಆಫ್ ಪೈ, 1/2 ಇಂಟು ಪೈ ಅಂದರೆ ಪೈ ಬೈ 2 ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್. ನಾವು ಬೇಕಾದರೆ ಈ 2 ಕ್ಯಾನ್ಸಲ್ ಮಾಡ್ಬೋದು. ದಿಸ್ 2 ಆ್ಯಂಡ್ ದಿಸ್ 2 ಗೆಟ್ ಕ್ಯಾನ್ಸಲ್. ಇನ್ ಲೆಫ್ಟ್ ಸೈಡ್ ಐ ಈಸ್ ರಿಮೈನಿಂಗ್. ಪೈ ಈಸ್ ಬಾಕ್ಸ್ ಮಾಡಿ, ಪೈ ಲಾಸ್ಟ್ವರೆಗೂ ನಿಮ್ಮ ಆನ್ಸರಲ್ಲಿ ಉಳ್ಕೊಳುತ್ತೆ. 0 to pi by 2 dx divided by a square cos square x plus b square sin square x. Clear? Zero to pi by 2 dx by a square cos square x plus b square sin square x. I is equal to pi into, again, every definite integral a to b f of x into dx is equal to sum of 2 definite integral. ಇದು ಫಸ್ಟ್ ಇಂಟೆಗ್ರಲ್ಲು, ಇದು ಸೆಕೆಂಡ್ ಇಂಟೆಗ್ರಲ್ಲು. ಇದು ಲೋಯರ್ ಲಿಮಿಟ್ ಇಲ್ಲಿರುತ್ತೆ, ಅಪ್ಪರ್ ಲಿಮಿಟ್ ಇಲ್ಲಿರುತ್ತೆ. ನ್ಯೂ ಲಿಮಿಟನ್ನು ಇಂಟ್ರೊಡ್ಯೂಸ್ ಮಾಡ್ತೀರಿ. ಅದಕ್ಕೆ ಕಂಡೀಷನ್ ಇದೆ. ನೀನೇನು ಇಂಟ್ರೊಡ್ಯೂಸ್ ಮಾಡಿರ್ತೀರಿ, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಬಿ ಗ್ರೇಟರ್ ದ್ಯಾನ್ ಎ. ಫಂಕ್ಷನ್ ವಿಲ್ ಬಿ ಸೇಮ್, ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಕ್ಲಿಯರ್? ಈಗ ನಾನು ಆ ಪ್ರಾಪರ್ಟಿನ ಅಪ್ಲೈ ಮಾಡ್ತೇನೆ ಇದಕ್ಕೆ. ಸಮ್ ಆಫ್ 2 ಡೆಫಿನೆಟ್ ಇಂಟೆಗ್ರಲ್. ಇದರ ಲೋಯರ್ ಲಿಮಿಟ್ಟು 0 ಇದೆ, ಇಲ್ಲಿ ಬರೀತಾನೆ. ಅಪ್ಪರ್ ಲಿಮಿಟ್ಟು ಪೈ ಬೈ 2 ಬರೀತಾನೆ. ಇಲ್ಲೇನು ಬರೀಬೇಕು ಅಂತ ಯೋಚನೆ ಮಾಡಿ. ಪೈ ಬೈ 4 ಬರೀತಾನೆ, ಇಲ್ಲಿ ಪೈ ಬೈ 4 ಬರೀತಾನೆ. ಆಟೋಮೆಟಿಕಲಿ ಕ್ವಶನ್ ಅರೇಂಜ್ ಆಗಿರುತ್ತೆ. ಯಾವ ಬೇಸಿಸ್ ಮೇಲೆ ನೀವು ಪೈ ಬೈ 4 ಬರೆದ್ರಿ ಸರ್, ಬೇರೆ ಬರಿಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಅರೇಂಜ್ ಆಗುತ್ತೆ.
ಎಕ್ಸ್ಪ್ಲೈನ್ ಮಾಡ್ತಾನೆ, ಡೋಂಟ್ ವರಿ. sin ಸ್ಕ್ವೇರ್ ಎಕ್ಸ್ dx ಬೈ ಫುಲ್ ವಿಡಿಯೋ ನೋಡಿ. ನಾನು 5/4 ಬರೆದಿದ್ದೇನೆ. ಆಟೋಮೆಟಿಕಲಿ ಸ್ಟೂಡೆಂಟ್ಸ್ಗೆ ಡೌಟ್ ಬಂದಿರುತ್ತೆ, ಬರಲೇಬೇಕು. ಓಕೆ, 5/4 ಬರೆದಿದ್ದಾನೆ. ಇದಕ್ಕೆ ಪ್ರಾಪರ್ಟಿ ಪ್ರಕಾರ ಲೋಯರ್ ಲಿಮಿಟ್ 0 ಬರೆದಿದ್ದಾನೆ, ಅಪ್ಪರ್ ಲಿಮಿಟ್ 5/2 ಬರೆದಿದ್ದಾನೆ. ಬಟ್ ಇಲ್ಲಿ ಲೋಯರ್ ಲಿಮಿಟಲ್ಲಿ 5/4 ಬರೆದಿದ್ದಾನೆ, ಇಲ್ಲೂ 5/4 ಬರೆದಿದ್ದಾನೆ. ಇಲ್ಲಿ ಲೋಯರ್ ಲಿಮಿಟ್ 5/4, ಅಪ್ಪರ್ ಲಿಮಿಟ್ 5/4. ಕ್ವಶನ್ಸ್ ಆಟೋಮೆಟಿಕಲಿ ಅರೈಸ್ ಆಗಿದೆ. ಓಕೆ, ವಿಡಿಯೋ ಫುಲ್ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. 5/6 ಬರಿಬೋದಾಗಿತ್ತಲ್ಲ ಸರ್ ಅಂತ ಹೇಳ್ತೀರಿ. ಬಟ್ ಕಂಡೀಷನ್ ಸಿ ಈಸ್ ಲೆಸ್ ದ್ಯಾನ್ 5/2. 5/4 ಅಂದರೆ 45 ಡಿಗ್ರಿ, 5/2 ಅಂದರೆ 90 ಡಿಗ್ರಿ. ಹಿಯರ್ 5/4 ಈಸ್ 45 ಡಿಗ್ರಿ. ಇದು 0 ಇದೆ. ಇಲ್ಲಿ ಸಿ ಲೆಸ್ ದ್ಯಾನ್ ಬಿ ಗ್ರೇಟರ್ ದ್ಯಾನ್ ಎ ಕಂಡೀಷನ್ ಪ್ರಕಾರ ವ್ಯಾಲಿಡ್ ಆದ್ರೂ ಆಟೋಮೆಟಿಕಲಿ ಪ್ರಶ್ನೆ ರೈಸ್ ಆಗುತ್ತೆ. 5/4 ಬರೆದಿದ್ದೀರಲ್ಲ ಸರ್, 5/6 ಬರಿಬೋದಾಗಿತ್ತಲ್ಲ. ಓಕೆ, ದಟ್ ಈಸ್ ಯುವರ್ ಕ್ವಶನ್ ಈಸ್ ಕರೆಕ್ಟ್. ಬಟ್ ನಾನು ಆನ್ಸರನ್ನು ಮಾಡ್ತೇನೆ. I ಈಸ್ ಈಕ್ವಲ್ ಟು ಪೈ ಔಟ್ಸೈಡ್ ಇದೆ, ಎರಡಕ್ಕೂ ಅಪ್ಲೈ ಆಗುತ್ತೆ. ಪೈ ಇದರಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಕಾಮನ್ ತೆಗಿತೇನೆ. dx ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಕಾಮನ್ ತೆಗೆದ್ರೆ ರಿಮೈನಿಂಗ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್. ನೀವೇನು ಕಾಮನ್ ತೆಗೆದಿದ್ದೀರಿ, ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಬಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 5/4 5/2 dx ಬೈ ಎ ಸ್ಕ್ವಯರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಕಾಮನ್ ತೆಗಿತಾನೆ. ಸೈನ್ ಸ್ಕ್ವೇರ್ ಎಕ್ಸ್ ಕಾಮನ್ ತೆಗೆದಾಗ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಕಾಟ್ ಸ್ಕ್ವೇರ್ ಎಕ್ಸ್ ಆಯಿತು. ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಕಾಮನ್ ತೆಗೆದಿರೋದ್ರಿಂದ ಆ ಪ್ಲೇಸಲ್ಲಿ 1 ಆಗುತ್ತೆ. ಬಿ ಸ್ಕ್ವೇರ್ ಇಂಟು 1 ಇಸ್ ಬಟ್ ಬಿ ಸ್ಕ್ವೇರ್. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ಕಾಲ್ಡ್ ಟ್ಯಾನ್ ಎಕ್ಸ್. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ಟ್ಯಾನ್ ಎಕ್ಸ್. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಈಸ್ ಕಾಟ್ ಎಕ್ಸ್. ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್. ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎಕ್ಸ್. ಓಕೆ, ಕ್ಲಿಯರ್ ಆಯಿತು. ಒಂದು ಡೌಟು ಬ್ಯಾಲೆನ್ಸ್ ಇದೆ, ಫುಲ್ ವಿಡಿಯೋ ನೋಡ್ಬೇಕು ನೀವು. ಪೈ ಇಂಟು ಇಂಟಿಗ್ರೇಷನ್ ಇದು ಬರೆದಿರ್ತೀವಲ್ಲ 0 to π/4 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಇಲ್ಲಿ ಡಿನಾಮಿನೇಟರ್ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ ಅಂದರೆ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ 0 to π/4 ಡಿವೈಡೆಡ್ ಬೈ ಎ ಸ್ಕ್ವಯರ್ ಪ್ಲಸ್ ಬಿ ಟ್ಯಾನ್ ಎಕ್ಸ್. ಇದಕ್ಕೂ ಸ್ಕ್ವೇರ್ ಇದೆ, ಇದಕ್ಕೂ ಸ್ಕ್ವೇರ್ ಇದೆ. ಬಿ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀತೇನೆ ಇಂಟು dx ಪ್ಲಸ್ π/4 here π/2 1 by sin square x. 1 by sin square x is nothing but cosecant square x, reciprocal cosecant square x divided by a square cot square x can be written as a cot x whole square plus b square into dx. By using substitution method, ಇದನ್ನು ಕಾಲ್ ಇಟ್ ಆಸ್ I1 ಅಂತ ಕರೀರಿ, ಕಾಲ್ ಇಟ್ ಆಸ್ I2 ಅಂತ ಕರೀರಿ. ಸಪ್ರೇಟ್ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ಅಲ್ಲೇ ಮಾಡ್ತೀವಿ ಅಂದರೂ ನೋ ಪ್ರಾಬ್ಲಮ್. ಇನ್ I1 ಪುಟ್ ಬಿ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಪುಟ್ ಬಿ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಟಿ ಈಸ್ ದ ಫಂಕ್ಷನ್ ಆಫ್ ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. dt by dx ಈಸ್ ಈಕ್ವಲ್ ಟು ಬರೀ ಟ್ಯಾನ್ ಎಕ್ಸ್ ಬೇಕಾದ್ರೂ ತೊಗೊಂಬೋದು, ತೊಂದರೇನಿಲ್ಲ. ಬರೀ ಟ್ಯಾನ್ ಎಕ್ಸ್ ತಗೊಂತೀನಿ, ಸಿಂಪಲ್ ಆಗುತ್ತೆ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಟಿ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಲಿಮಿಟ್ಸ್ ಇರುತ್ತೆ. ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕಾದ್ರೆ ಲಿಮಿಟ್ಸನ್ನು ಚೇಂಜ್ ಮಾಡಬೇಕು. ಯಾಕಂದರೆ ಇನ್ನೊಂದು ವೇರಿಯೇಬಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ 0 to π/4 ಎಕ್ಸ್ ಇದ್ದಾಗ ಮಾತ್ರ ಅವು ಲಿಮಿಟ್ಸು. ನೀವು ಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಲಿಮಿಟ್ಸನ್ನು ಚೇಂಜ್ ಮಾಡಲೇಬೇಕು. ಇಲ್ಲಿ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡಿದ್ದೀರಿ, ಇಂಪ್ಲೈಸ್ ಲೋಯರ್ ಲಿಮಿಟ್
ಎಕ್ಸ್ ಇಸ್ ಈಕ್ವಲ್ ಟು 0 ಕೊಟ್ಟರೆ ಈ ಪ್ಲೇಸಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಕೊಟ್ಟರೆ ಟ್ಯಾನ್ 0 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0 ಇಟ್ ಇಂಪ್ಲೈಸ್ ಟಿ ಈಸ್ ಈಕ್ವಲ್ ಟು 0 ಟ್ಯಾನ್ 0 0. ಅಪ್ಪರ್ ಲಿಮಿಟು 5/4 ಇದೆ. ಎಕ್ಸ್ ಪ್ಲೇಸಲ್ಲಿ 5/4 ಕೊಟ್ಟರೆ ಎಕ್ಸ್ ಇಸ್ ಈಕ್ವಲ್ ಟು 5/4 ಟಿ ಈಸ್ ಈಕ್ವಲ್ ಟು 1 ಬಿಕಾಸ್ ಟ್ಯಾನ್ 45 ಈಸ್ 1. ಕ್ಲಿಯರ್ಲಿ ಸಪೋರ್ಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ಗೂ ತೊಗೊಬೇಕಾಗುತ್ತೆ ನಾವು. ಐ ಈಸ್ ಈಕ್ವಲ್ ಟು ಲೆಂತಿ ಪ್ರಾಬ್ಲಮ್ಸ್ ನೋಡಿ, ಇದನ್ನೇ ಹಾರ್ಡ್ ಕ್ವಶನ್ಸ್ ಅಂತ ಕರೆಯೋದು. ನೀವು ಔಟ್ ಆಫ್ ತೆಗಿಬೇಕು ಅಂದರೆ ಲೋವರ್ ಲಿಮಿಟ್ಟು 0 ಆಗುತ್ತೆ, ಅಪ್ಪರ್ ಲಿಮಿಟ್ಟು 1 ಆಗುತ್ತೆ. ಟೀಸ್ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಇಲ್ಲಿ ಬರ್ದಿದ್ದಾನೆ ಡಿ ಟಿ ಡಿವೈಡೆಡ್ ಬೈ ಡಿ ಟಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಟಿ ಹೋಲ್ ಸ್ಕ್ವೇರ್, ಬಿ ಟಿ ಹೋಲ್ ಸ್ಕ್ವೇರ್ ಇಲ್ಲಿದೆ, ಬಿ ಎಲ್ಲೇ ಇದೆ, ಬಿ ಇಲ್ಲೇ ಇದೆ, ಟ್ಯಾನ್ ಎಕ್ಸ್ನ ಟಿ ಅಂತ ತೊಗೊಂಡಿದ್ದೇವೆ, ಬಿ ಟಿ ಹೋಲ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಒನ್ಗೆ 5/4 5/2 ಕೊಸಿಕೆನ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ ಎ ಕಾಟ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಎಗೈನ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ ಇನ್ನೊಂದು ವೇರಿಯಬಲ್ ತೊಗೊತಾನೆ, ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು ಇನ್ನೊಂದು ಯು ಅಂತ ತೊಗೊಳ್ಳಿ. ಟಿ ತೊಗೊಂಡ್ರು ಏನು ತಪ್ಪೇನಾಗಲ್ಲ. ಯು ಈಸ್ ದ ಫಂಕ್ಷನ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಯು ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್, ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್, ಡಿ ಯು ಈಸ್ ಈಕ್ವಲ್ ಟು ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲೂ ಲಿಮಿಟ್ಸ್ ಚೇಂಜ್ ಮಾಡಲೇಬೇಕು, ಲಿಮಿಟ್ಸ್ ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಹಿಯರ್ ಲೋಯರ್ ಲಿಮಿಟ್ ಇಸ್ 5/4, ಲೋಯರ್ ಲಿಮಿಟ್ 5/4, cot 5/4, x is equal to 5/4, u is equal to cot 5/4 is 1. Next upper limit 5/2, x is equal to 5/2, cot 5/2 is 0, u is equal to 0 because tan 90 degree infinity, cot 90 0 ಆಗುತ್ತೆ. ಕ್ಲಿಯರ್? u is equal to 0. ಎಲ್ಲ ರಿಸಲ್ಟ್ಸನ್ನು ಸೆಕೆಂಡ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ಬೇಕು ನಾವು. ಹಿಯರ್ ಕೊಸಿಕೆನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇದನ್ನು ಬಟ್ ಈ ಮೈನಸ್ ಇದೆಯಲ್ಲ ಮೈನಸ್ ಡಿ ಯು, ಹಿಯರ್ ಮೈನಸ್ ಡಿ ಯು, ಇಲ್ಲಿ ಮೈನಸ್ ಇದೆಯಲ್ಲ ಮೈನಸ್ ಡಿ ಯು. ಕೊಸಿಕೆನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇದನ್ನು ಬಟ್ ಮೈನಸ್ ಡಿ ಯು, ಇಲ್ಲಿ ಮೈನಸ್ ಮಾಡ್ತೇನೆ, ಇದು ಡಿ ಯು ಆಯಿತು ಡಿವೈಡೆಡ್ ಬೈ ಎ ಕಾಟ್ ಎಕ್ಸ್ ಎ ಟಿ ಹೋಲ್ ಸ್ಕ್ವೇರ್, ಎ ಟಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕ್ಲಿಯರ್? ಇದನ್ನು ಹಾರ್ಡ್ ಕ್ವಶನ್ಸ್ ಅಂತ ಕರಿಬೇಕಾ ಬೇಡವಾ ನೀವು ಡಿಸೈಡ್ ಮಾಡಿ. 100% ಹಾರ್ಡ್ ಕ್ವಶನ್ಸ್ ವರ್ಕೌಟ್ ಮಾಡಲೇಬೇಕು. ನಾವು 0 to 1 ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್, ನೋಡಿ ಇಲ್ಲಿದೆಯಲ್ಲ, ದಿಸ್ ಇಸ್ ದ ಫಾರ್ಮ್ ಆಫ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ, ಸ್ಟ್ಯಾಂಡರ್ಡ್ ಫಾರಮ್. ಹಿಯರ್ ಎ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಪ್ಲೇಸಲ್ಲಿ ಬಿ ಟಿ ಹೋಲ್ ಸ್ಕ್ವೇರ್ ಅಂತ ಇದೆ. ಈಗ ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ದಿಸ್ ಅಂದರೆ 1/a ಇಂಟು ಇದಕ್ಕೆ ಇಂಟಿಗ್ರೇಷನ್ 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲೇಸಲ್ಲಿ ಬಿ ಟಿ ಡಿವೈಡೆಡ್ ಬೈ ಎ ಲಿಮಿಟ್ಸ್ 0 to 1. ಇಲ್ಲಿ ಟಿ ಕೋಎಫಿಷಿಯಂಟ್ ಬಿ ಇದೆಯಲ್ಲ ಅದನ್ನು 1/b ಅಂತ ಬರೀಬೇಕು. ದ ಕೋಎಫಿಷಿಯಂಟ್ ಆಫ್ ಟಿ ಈಸ್ ಬಿ, ಅದನ್ನು ನೀವೇಂತ ಬರೀತೀರಿ, ಔಟ್ಸೈಡ್ ಬರೀಲೇಬೇಕು. ರೆಸಿಪ್ರೋಕಲ್ಲಿ 1/b 0 to 1. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ ಬಂದಿರೋದ್ರಿಂದ ಮೈನಸ್, ಎಗೈನ್ ಡಿ ಯು ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮೇ ಆಗುತ್ತೆ. ಎಗೈನ್ ಇದನ್ನು 1/b ಇಂಟು, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ಸಲ್ಲಿ ಬಿ ಸ್ಕ್ವೇರ್ ಇದೆ, 1/b ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಎ ಟಿ, ಎಕ್ಸ್ ಅಂದರೆ ಏನು ಬರೀತೀರಿ, ಎ ಟಿ ಡಿವೈಡೆಡ್ ಬೈ ಬಿ ಲಿಮಿಟ್ಸ್ ಚೇಂಜಸ್ ಆಗಿದೆಯಲ್ಲ 1 to 0 ಲಿಮಿಟ್ಸ್ 1 to 0. ಐ ಈಸ್ ಈಕ್ವಲ್ ಟು ಪೈ, ಇಲ್ಲಿ ಪೈ ಕಂಟಿನ್ಯೂ ಆಗ್ತಾ ಇರಬೇಕಲ್ಲ, ದಿಸ್ ಇಸ್ ಪೈ ಹಿಯರ್ ಪೈ ಹಿಯರ್ ಪೈ, ಹಿಯರ್ ಎ
ಇದೆ ಟಿ ಕೋಎಫಿಷಿಯಂಟ್ ಇದೆಯಲ್ಲ, ದ ಕೋಎಫಿಷಿಯಂಟ್ ಆಫ್ ಟಿ ಈಸ್ ಎ, ಅದನ್ನು ಔಟ್ಸೈಡ್ ರೆಸಿಪ್ರೊಕಲ್ ಫಾರ್ಮಲ್ಲಿ 1/a ಅಂತ ಬರೀಬೇಕು, ಬರೆದಿದೆ. ಹಿಯರ್ ಪೈ ಎ ಬಿ, ಇದು 1/ba ಅಂದರೆ ಒಂದೇ, ಎ ಬಿ ಅಂದರೆ ಒಂದೇ, ಇಲ್ಲೂ 1/ab, ಆಲ್ರೆಡಿ ಪೈ ಔಟ್ಸೈಡ್ ಇದೆ, ಪೈ ಎ ಬಿ ಈಸ್ ಕಾಮನ್, ಔಟ್ಸೈಡ್ ಇದೆ ಕಾನ್ಸ್ಟೆಂಟು. ರಿಮೈನಿಂಗ್ tan inverse ಆಫ್ ಬಿ ಟಿ ಬೈ ಎ 0 to 1 ಮೈನಸ್ tan inverse ಆಫ್ ಹಿಯರ್ ಯು ಟಿ, ಇದೇ ಟಿ ಅಂತ ಬರೆದಿದ್ದೀವಿ, ಅಬ್ಸರ್ವ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿದಾಗ tan inverse ಆಫ್ ಎ ಟಿ ಬೈ ಬಿ ಲಿಮಿಟ್ಸ್ 1 to 0. y is equal to pi ab, pi by ab. Apply the limit, upper limit, wherever t, there is substitute 1, ಇಲ್ಲಿ t plus 1 ಬರೀತೀರಿ. tan inverse of b by a minus of t plus lower limit to 0, tan inverse of 0 is 0, ಬರೀಲೇಬೇಕು ಅಂತೇನಿಲ್ಲ, ಬೇಕಾದ್ರೆ ಇಗ್ನೋರ್ ಮಾಡ್ಕೊಬೋದು. ಮೈನಸ್ ಆಫ್ ಅಪ್ಪರ್ ಲಿಮಿಟ್ 0 ಆಗುತ್ತೆ, ಮೈನಸ್ ಲೋಯರ್ ಲಿಮಿಟ್ ಈಸ್ 1 ಮೈನಸ್ tan inverse ಆಫ್ t goes to 1, ರಿಮೈನಿಂಗ್ a by b. I is equal to, ನೋಡಿ ಎಷ್ಟೊಂದು ಲೆಂತಿ ಪ್ರಾಬ್ಲಮ್ಸ್, ಅದಕ್ಕೆ ಹೇಳಿದ್ದು ನಾನು ನಂಬರ್ ಆಫ್ ಸ್ಟೂಡೆಂಟ್ಸ್ ವರ್ಕೇ ಮಾಡಿರಲ್ಲ ಇದನ್ನು ಅಂತ. tan inverse ಆಫ್ b by a minus into minus plus tan inverse of a by b. We know that ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, tan inverse ಆಫ್ x ಪ್ಲಸ್ cot inverse ಆಫ್ x is equal to pi by 2. tan inverse ಆಫ್ x ಪ್ಲಸ್ cot inverse ಆಫ್ x is equal to pi by 2. ಇಲ್ಲೇನಿರುತ್ತೋ ಅದೇ ಇರಬೇಕಿಲ್ಲಿ. ಹಿಯರ್ tan inverse ಆಫ್, ಈ tan inverse ಆಫ್ a by b ನ ನಾನು cot inverse ಕನ್ವರ್ಟ್ ಮಾಡ್ತೇನೆ, cot inverse ಆಫ್ b by a. See that tan inverse ಆಫ್ b by a plus cot inverse ಆಫ್ b by a is nothing but pi by 2. ಇದರ ವ್ಯಾಲ್ಯೂ pi by 2 ಆಯಿತು. ಕ್ಲಿಯರ್ಲಿ I is equal to, ಆಲ್ರೆಡಿ ಔಟ್ಸೈಡ್ pi a b ಇದೆ, ಇಂಟು pi by 2. ಕ್ಲಿಯರ್ಲಿ pi ಇಂಟು pi ಸ್ಕ್ವೇರ್ ಡಿವೈಡೆಡ್ ಬೈ 2 times ಆಫ್ a b 2ab. ದಿಸ್ ಈಸ್ ದ ಆನ್ಸರ್, ಫೈನಲ್ ಆನ್ಸರ್. I is equal to pi ಸ್ಕ್ವೇರ್ ಡಿವೈಡೆಡ್ ಬೈ 2ab. ಓಕೆ, ಪ್ರತಿಯೊಂದು ಸ್ಟೆಪ್ಸು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವರ್ಕೌಟ್ ಮಾಡಿ ಔಟ್ ತೆಗಿಯೋರು ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಈ ಪ್ರಾಬ್ಲಮ್ಸನ್ನು ಬಿಡೋಕ್ಕೆ ಹೋಗಬೇಡಿ. ಸುಮ್ಮನೆ ಜಸ್ಟ್ ಪಾಸ್ ಆದರೆ ಸಾಕು ಸರ್, ಆ ಥರ ಮೈಂಡು ಯಾವತ್ತೂ ಇಟ್ಕೊಳಕ್ಕೆ ಹೋಗಬಾರ್ದು. ಮ್ಯಾಥಮೆಟಿಕ್ಸ್ ನೀವು BSc ಅಥವಾ ಇಂಜಿನಿಯರಿಂಗ್ ಕೋರ್ಸ್ಗೆ ಹೋಗ್ತೀರಿ ಅಂದರೆ ಮ್ಯಾಥಮೆಟಿಕ್ಸನ್ನು ಡೀಪಾಗಿ ಡೆಪ್ತಾಗಿ ಅರ್ಥ ಮಾಡ್ಕೊಂಡು, ಹೈಯರ್ ಕೋರ್ಸ್ಗಳಲ್ಲಿ ಮ್ಯಾಥಮೆಟಿಕ್ಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ರೋಲ್. ಅದೇ ಮೈಂಡ್ ಇಟ್ಕೊಂಡು ನಾನು ಪ್ರಾಬ್ಲಮ್ಸನ್ನು ಸೆಂಡ್ ಮಾಡ್ತಾಯಿದ್ದೇನೆ. ವರ್ಕೌಟ್ ಮಾಡಿ. ಒಂದು ಲಾಸ್ಟ್ಗೆ ನಾನು ಕ್ಲೂ ಬಿಟ್ಟಿದ್ದೆ ಇಲ್ಲಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳಿದ್ದೆ. ಇಲ್ಲಿ ಸಮ್ ಆಫ್ 2 ಡೆಫಿನೆಟ್ ಇಂಟೆಗ್ರಲ್ ಅಪ್ಲೈ ಮಾಡಿದಾಗ ಇಲ್ಲಿ pi by 4 ಯಾಕೆ ಸರ್ ಬರಿತೀವಿ ಅಂತ ಕ್ಲೂ ಕೊಟ್ಟಿದ್ದೆ. ನಾನು ಹೇಳ್ತೇನೆ ಲಾಸ್ಟ್ಗೆ ಅಂತ ಹೇಳಿದ್ದೆ. pi by 4 ಯಾಕೆ ಬರಿತೀವಿ ಅಂದರೆ cos pi by 4 ಅಂದರೆ 1/√2, sin pi by 4 ಅಂದರೆ 1/√2. ಸಪೋಸ್ ನಾವೇನಾದ್ರು pi by 6 ತೊಗೊಂಡ್ರೆ cos pi by 6 ಅಂದರೆ √3/2 ಆಗುತ್ತೆ, sin pi by 6 ಅಂದರೆ 1/2 ಆಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಸೇಮ್ ವ್ಯಾಲ್ಯೂ ಬರಬೇಕು ಅಂದರೆ pi by 4, ಅದಕ್ಕೋಸ್ಕರ pi by 4 ತೊಗೊಂಡಿದ್ದೇವೆ. ಎಲ್ಲರೂ ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ನಾನೇನು ಗ್ರೂಪ್ಗಳಿಗೆ ಕಳಿಸ್ತೇನೆ, ದಯವಿಟ್ಟು ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಮ್ಯಾಥಮೆಟಿಕ್ಸ್ ಬರಿತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ, ಸೆಂಡ್ ಮಾಡಿ. ನಿಮ್ಮಿಂದಾದರೂ ಅವ್ರಿಗೆ ಅನುಕೂಲ ಆಗ್ಬೋದು. ಓಕೆ, ನೆಕ್ಸ್ಟು ಫಸ್ಟ್ PC ಸ್ಟೂಡೆಂಟ್ಸ್ಗೂ ನಾನು ಅಡ್ವೈಸ್ ಮಾಡೋದೇನೆಂದರೆ, ನಾನೇನು ವಿಡಿಯೋಗಳನ್ನು ಕಳಿಸ್ತೇನೆ, ಈಗ ಫಸ್ಟ್ PC ಬರೆದು ಸೆಕೆಂಡ್ PC 2025-26 ಫಸ್ಟ್ PCಯಿಂದ ಸೆಕೆಂಡ್ PCಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ಗೂ ನೀವು ದಯವಿಟ್ಟು ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ 100% ಸ್ಕೋರ್ ಮಾಡ್ಬೋದು, ಅಶ್ಯೂರೆನ್ಸ್ ಕೊಡ್ತೇನೆ. ಓಕೆ, ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡ್ತಾರೆ, ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು.